ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಇವ್ರು ಮಾತ್ರ. ಇಲ್ವಾ ಮೇಡಮ್? ನಿಮ್ ಕೈಲಿ ಆಗಿಲ್ವಾ ಮೇಡಮ್? ವೈ ಮೇಡಮ್ ವೈ? ಅದೇ ಎಕ್ಸೈಟ್ಮೆಂಟ್, ಅರ್ಥ ಮಾಡ್ಕೊಂಡ್ಬಿಟ್ರೆ ಎಕ್ಸೈಟ್ಮೆಂಟ್ ಹೊಟ್ಟೋಗುತ್ತಲ್ವಾ. ಕರೆಕ್ಟ್ ಮ್ಯಾಮ್. ನಿಮ್ ಹತ್ರ ಬಂದ್ ಹೇಳ್ತಿದ್ರ UI ಬಗ್ಗೆ ಎಲ್ಲ ನಿಮ್ ಜೊತೆ ಹಂಚ್ಕೋತಿದ್ರ ಅಥವಾ ನಿಮ್ಗೆ ನೀವೇ ಕೇಳ್ತಿದ್ರ ಯು ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ದಟ್ ಕಾನ್ವರ್ಸೇಷನ್? ಖಂಡಿತ. ಆಕ್ಚುಲಿ ಅವ್ರು ಯಾವಾಗ ಡಿಸ್ಕಸ್ ಮಾಡೋರು ಅಂಡ್ ಈ ಒಂದು ಕಾನ್ಸೆಪ್ಟ್ ಬಂದಾಗ ಫಸ್ಟ್ ಟೈಮ್ ತುಂಬಾ ಡಿಫ್ರೆಂಟ್ ಆಗಿತ್ತು. ಬಟ್ ಇವಾಗ ಒಂದು ಒಂದು ತುಂಬಾ ಹ್ಯೂಜ್ ಒಂದು ಡಿಫ್ರೆಂಟ್ ಆಗಿ ಒಂದು ಶೇಪ್ ತಗೊಂಡಿದೆ. ಸೊ ವಿ ಆರ್ ಸೋ ಎಕ್ಸೈಟೆಡ್. ಎಸ್. ಅಂಡ್ ಮ್ಯಾಮ್ ನೀವ್ ಯಾವಾಗ್ಲೂ ಹೇಳ್ತೀರಾ ಮೋರ್ ದೆನ್ ಅ ವೈಫ್, ನಾನು ಅವರ ಫ್ಯಾನ್ ಆಗಿ ಅವ್ರ ಸಿನಿಮಾಗಳನ್ನ ನೋಡೋಕ್ ತುಂಬಾ ಇಷ್ಟಪಡ್ತೀನಿ ಅಂತ ಹೇಳಿ. ಆಸ್ ಅ ಉಪ್ಪಿ ಫ್ಯಾನ್, ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಫ್ಯಾನ್, UI ನೋಡೋದಕ್ಕೆ ನೀವೆಷ್ಟು ಕಾತರದಿಂದ ಕಾಯ್ತಿದ್ದೀರಾ ಮ್ಯಾಮ್? ವೆಲ್, ಐ ಥಿಂಕ್ ತುಂಬಾ ಕಾನ್ಫಿಡೆನ್ಸ್ ಇಂದ ಹೇಳ್ಬೋದು ಇದು ದಟ್ ದಿಸ್ ಇಸ್ ಒನ್ ಆಫ್ ಹಿಸ್ ಬೆಸ್ಟ್. ಐ ಥಿಂಕ್ ಒನ್ ಆಫ್ ಹಿಸ್ ಬೆಸ್ಟ್ ಮೂವೀಸ್. ಖಂಡಿತ ಆಸ್ ಅ ಫ್ಯಾನ್ ನಾನು ಹೇಳ್ತಾ ಇದ್ದೀನಿ, ಇದು ಆಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಹೆಂಡತಿಯಾಗಿ ಹೇಳ್ತಾ ಇಲ್ಲ. ಬಿಕಾಸ್ ದಿಸ್ ಇಸ್ ಒನ್ ಆಫ್ ಹಿಸ್ ಮೈಲ್ ಸ್ಟೋನ್ ಮೂವೀಸ್ ಅಂತ. ಖಂಡಿತ ಜಸ್ಟ್ ಐ ಆಮ್ ವೇಟಿಂಗ್ ನೌ, ಲೈಕ್ ವಾಚ್ ಇಟ್ ವಿತ್ ಎವ್ರಿ ಒನ್. ಅಂಡ್ ಈ ಸಿನಿಮಾಗೋಸ್ಕರ ಅಷ್ಟು ತಲೆ ಕೆಡ್ಸ್ಕೊಂಡು ತುಂಬಾ ಇಷ್ಟಪಟ್ಟು ಎಷ್ಟು ಟೈಮ್ ತಗೊಂಡು ಕನ್ಸ್ಯೂಮ್ ಮಾಡ್ಕೊಂಡು ಅವರು ಆ ಸಿನಿಮಾನ ರೆಡಿ ಮಾಡಿದ್ದಾರೆ. ಆ ಎಲ್ಲ ಚಾಲೆಂಜಸ್ ನಂತರ ಜನ ಈ ರೀತಿ ಒಂದು ರೆಸ್ಪಾನ್ಸ್ ನ ಕೊಡ್ತಿದ್ದಾಗ ನಿಮ್ ಮನ್ಸಿಗೆ ಎಷ್ಟು ಸಂತೋಷ ಆಗುತ್ತೆ ಮ್ಯಾಮ್ ಎನಿಸಿ ಒಪ್ಪಿಸೋ? ತುಂಬಾ ಸಂತೋಷ ಆಗ್ತಾ ಇದೆ. ಹಾಯ್, ನಮಸ್ಕಾರ, ನನ್ನ ಹೆಸರು ಪ್ರಿಯಾಂಕಾ. 3 ವರ್ಷ ಆದ್ಮೇಲೆ ಸಿಗ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಿದೆ. ಸರ್ ಹಾಯ್ ಹೇಳಿ ಸರ್. ಅವ್ರು ಮೊನ್ನೆ ನಮ್ಮ ಆನಿವರ್ಸರಿ ಆಯ್ತು, ಜ್ಞಾಪಕ ಇದೆಯಾ? ನಾನೇ ನನ್ನ ಜೊತೆಲಿ ಮದುವೆ ಆಗಿದ್ದು, ಇಬ್ರು ಮಕ್ಕಳಿದ್ದಾರೆ ಕಾಲೇಜಲ್ಲಿ. ಮರ್ತು ಬಿಟ್ರಾ ಮ್ಯಾಮ್ ಅವರು? ಗೊತ್ತಿಲ್ಲ, 3 ವರ್ಷದಿಂದ ಸಿಗ್ತಾನೆ ಇರ್ಲಿಲ್ಲ. ಇವಾಗ ನಾನ್ ಹೈಜಾಕ್ ಮಾಡ್ತೀನಿ 20th ನಂತರ. ಶ್ರೀಕಾಂತ್ ಅವರೇ, ಯೋರ್ ಟೈಮ್ಸ್ ಅಪ್, ಇಟ್ಸ್ ಮೈ ಟೈಮ್. ಮರ್ತು ಬಿಟ್ರೆ ಆನಿವರ್ಸರಿ ವಿಶ್ ಮಾಡಿದ್ರ ಮಾಡಿಲ್ವಾ? ಇಲ್ಲ, ಅವ್ರ ಜೊತೆಲಿ ಸೆಲೆಬ್ರೇಟ್ ಮಾಡಿದ್ದು ಹೈದರಾಬಾದ್ ಅಲ್ಲಿ. ಸರ್ ಆನಿವರ್ಸರಿ ಗಂಡ ಹೆಂಡತಿ ಸೆಲೆಬ್ರೇಟ್ ಮಾಡ್ಬೇಕು ಸರ್, ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲ ಸೆಲೆಬ್ರೇಟ್. ಅವರೇ ಗಂಡ ಹೆಂಡತಿ ಫ್ಯಾಮಿಲಿ ಎಲ್ಲಾರು. ಇದಾಗಬಾರ್ದು, ಇದು UI ದುನಿಯಾದಲ್ಲಿ ಇದಾಗಬಾರ್ದು. ಶ್ರೀಕಾಂತ್ ಸರ್ ನಂಗೊಂದು ಹೆಲ್ಪ್ ಮಾಡಿ, ಅದೊಂದು ಹೂವ ಕೊಡಿ ಶ್ರೀಕಾಂತ್ ಸರ್. ಈ ಎದುರುಗಡೆ ಇರೋ ಮೇಜಿಂದ ಒಂದು ಹೂವ ಕೊಡಿ ಸರ್. ನೋಡಿ ಯಾರು ಕೊಡ್ತಾ ಇದ್ದಾರೆ, ವೇಲು ಸರ್ ಕೊಡ್ತಾ ಇದ್ದಾರೆ. ಐ ಆಕ್ಸೆಪ್ಟ್. ಈಗ ನಥಿಂಗ್ ಡೂಯಿಂಗ್ ಮ್ಯಾಮ್. ಆನಿವರ್ಸರಿಗೆ ಅವ್ರು ನಿಮ್ಗೆ ವಿಶ್ ಮಾಡಿಲ್ಲ, ನಮ್ ಉಪ್ಪಿ ಸರ್ ಹೆಂಗೆ ಅಂತ ನಮಗ್ ಚೆನ್ನಾಗ್ ಗೊತ್ತು ಸರ್. ಆನ್ ಸ್ಟೇಜ್ ಮೇಡಮ್ಗೆ ಒಂದು ಹಂಗೆ ವಿಶ್ ಮಾಡ್ಬಿಟ್ಟು ಈ ಫ್ಲವರ್ ಕೊಟ್ಬಿಡಿ. ಕಮಾನ್ ಸರ್, ಇಲ್ಲ ನೀವು ಹೇಳಿ ಬರ್ಬೇಕು. ಪರವಾಗಿಲ್ಲ ಬಿಡಿ, ಥ್ಯಾಂಕ್ ಯು ಮೇಡಮ್. ನೀವ್ ಅಷ್ಟು ಈಸಿಯಾಗಿ ಹಿಂಗ್ ಹೇಳಿ ಹಿಂಗ್ ಆಗೋಗಿದ್ ನೋಡಿ. ಸೊ ಬೇರೆ ಅವ್ರಿದ್ದಾರೆ, ಮಾತಾಡ್ಬೇಕು. ಅಂಡ್ ನಾನ್ ಧನಂಜಯ್ ಅವ್ರಿಗೆ ಹೇಳ್ತೀನಿ, ನೀವು ಹೊಸದಾಗಿ ಮದುವೆ ಆಗ್ತಾ ಇದ್ದೀರಾ, ನೀವು ಡೈರೆಕ್ಟ್ ಮಾಡ್ತೀರಾ ಕೂಡ, ಈ ತಪ್ಪು ನೀವು ಮಾಡ್ಬೇಡಿ ಆಯ್ತಾ? ನಿಮ್ ಹೆಂಡತಿ ಕಲ್ಸಿ, ನಾನ್ ಸ್ವಲ್ಪ ಮಾತಾಡ್ಬೇಕು ಅವ್ರ ಹತ್ರ. ವಿಜಯ್ ಅವರು, ನೀವು ಕೂಡ ಡೈರೆಕ್ಟ್ ಮಾಡ್ತೀರಾ? ನೀವೆಲ್ಲ ಒಂದೇ ಟೀಮ್ ಮೆಂಬರ್ಸ್, ನನ್ ಗೊತ್ತು. ಅಂಡ್ ಶಿವನ, ಯು ಆರ್ ದ ಬೆಸ್ಟ್. ಶಿವನ, ನಿಮ್ಮಿಂದ ಶಿವನ ಸ್ವಲ್ಪ ಹೇಳ್ಕೊಡಿ. ಶಿವನ, ತುಂಬಾ ಖುಷಿ ಆಯ್ತು ಎಲ್ರಿಗೆ ನೋಡಿ. ಆಲ್ ದ ಬೆಸ್ಟ್ UI. ಎಲ್ರು ಮಾತಾಡ್ಬೇಕು. ಐ ಡೋಂಟ್ ಟೇಕ್ ಟು ಮಚ್ ಟೈಮ್. ದಟ್ಸ್ ಓಕೆ ಮ್ಯಾಮ್, ಬಟ್ ಅಟ್ ಲೀಸ್ಟ್ ಹೂ ಬಂತು ಮ್ಯಾಮ್. ಥ್ಯಾಂಕ್ ಯು. ಅಂಡ್ ಇದಾದ್ಮೇಲೆ ಸರ್ ಮ್ಯಾಮ್ ಜೊತೆ ಒಂದ್ ಟ್ರಿಪ್ ಸರ್, ಅಷ್ಟೇ ಸರ್ ಪ್ಲಾನ್ಸ್. ಸೂಪರ್ ಸರ್. ಹೂವೆ ಸಾಂಗ್ ಕೊಟ್ಬಿಟ್ಟಿದ್ದಾರೆ ಅಲ್ವಾ? ಅದೇ 20 years ಇಂದ ಅದೇ ಇಟ್ಕೊಂಡಿದ್ದೀನಿ ನಾನು, ಸಾಂಗ್ ಅಷ್ಟೇ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ UI. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು. ನಮಸ್ತೆ. ನಾನು ಮಾತಾಡ್ಬೇಕು. ಉಪ್ಪಿ ಸರ್ ನ ಮೀರ್ಸೋ ತರ ಫಿಲ್ಟರ್ ಇಲ್ಲದೆ ಯಾರಾದ್ರೂ ಮಾತಾಡ್ತಾರೆ ಅಂದ್ರೆ ದಟ್ ಇಸ್ ಓನ್ಲಿ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್. ರಾಕಿಂಗ್ ಮ್ಯಾಮ್, ನೀವು ರಾಕಿಂಗ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ರೇಷ್ಮಾ.